ಕಣ್ಣು ಮುಚ್ಚಿ ಬಿಡೋ ಅಷ್ಟರಲ್ಲಿ ಈ ವರ್ಷದ ಅರ್ಧ ಭಾಗ ಮುಗ್ದೇ ಹೋಯ್ತು. ಎಲ್ಲಾ ಇಂಡಸ್ಟ್ರಿಗಳ ಫಸ್ಟ್ ಸೆಮಿಸ್ಟರ್ ಎಕ್ಸಾಮ್ ಮುಗ್ದಿದೆ, ರಿಸಲ್ಟ್ ಕೂಡ ಬಂದಾಯ್ತು. ಈ ವಿಚಾರದ ಬಗ್ಗೆ ಒಂದು ಸಣ್ಣ ಪಕ್ಷಿ ನೋಟ ನೋಡ್ಕೊಂಬರೋಣವಾ. 2025 ಇಲ್ಲಿವರೆಗಿನ ಬಾಕ್ಸ್ ಆಫೀಸ್ ಕಲೆಕ್ಷನ್ 4800 ಕೋಟಿಗಿಂತ ಹೆಚ್ಚು. ಅದರಲ್ಲಿ ಯಾವ ಇಂಡಸ್ಟ್ರಿ ಯಾವ ಪೊಸಿಷನ್ ನಲ್ಲಿದೆ? ಬಾಲಿವುಡ್ಗೆ ಡಬ್ಬಿಂಗ್ ಹೊಡ್ತಾ ಕೊಡ್ತಾ, ಟಾಲಿವುಡ್ ನಲ್ಲಿ ಅಗೇನ್ ಮಾಸ್ ಫಿಲಮ್ಸ್ ಗಳೇ ಗೆಲ್ತಾ, ಕಾಲಿವುಡ್ ಕಾಮ್ ಅಂಡ್ ಕ್ಲಾಸ್ ತೋರಿಸ್ತಾ, ಸ್ಯಾಂಡಲ್ವುಡ್ ಅಲ್ಲಿ ಮತ್ತೆ ಕಂಬ್ಯಾಕ್ ಆಯ್ತಾ, ಮಾಲಿವುಡ್ ನಲ್ಲಿ ಯೂಶುವಲ್ ಆಗಿ ಕಂಟೆಂಟ್ ಅಲ್ಲೇ ಟಾಪ್ ಗೇರ್ ನಡೀತಾ ಇದೆಯಾ? ಲೆಟ್ಸ್ ಅನಲೈಸ್ ಯಾವ್ಯಾವ ಸಿನಿಮಾಗಳು ಬಾಕ್ಸ್ ಆಫೀಸ್ ನ ಲೂಟಿ ಮಾಡ್ತು, ಯಾವ್ಯಾವ ಸಿನಿಮಾಗಳು ಲೂಟಿ ಮಾಡೋದಕ್ಕಾಗ್ಲಿಲ್ಲ, ಅದಕ್ಕೆ ಏನ್ ಕಾರಣ ನೋಡ್ಕೊಂಬರೋಣ ಬನ್ನಿ. ಎಲ್ರಿಗೂ ನಮಸ್ಕಾರ ಗುರುವೆ ಅಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. ನಮ್ಮ ಇಂಡಸ್ಟ್ರಿ ಸ್ಯಾಂಡಲ್ವುಡ್ ಇಂದಾನೆ ಶುರು ಮಾಡೋಣ. ನಾವು ಮೇಲೆ ಹೇಳ್ದಂಗೆ ಈ ವರ್ಷ ಟೋಟಲ್ ಕಲೆಕ್ಷನ್ 4800 ಕೋಟಿಗಿಂತ ಹೆಚ್ಚು. ಇದರಲ್ಲಿ ನಮ್ಮ ಇಂಡಸ್ಟ್ರಿ ಪಾಲೆಷ್ಟು ಅಂತ ಗೆಸ್ ಮಾಡಿ ನೋಡೋಣ. ಬಹುಶಃ ತುಂಬಾ ಕಮ್ಮಿ ಜನ ಅನ್ಸುತ್ತೆ ಗೆಸ್ ಮಾಡಿರೋದು. ಎಸ್, ಕೇವಲ 4% ಗಿಂತನೂ ಕಮ್ಮಿ. ಮುಂದೆ ಏನ್ ಹೇಳಿ, ಈ ಸ್ಟ್ಯಾಟಿಸ್ಟಿಕ್ ನಮ್ಮ ಇಂಡಸ್ಟ್ರಿಯ ಕಥೆನ ಹೇಳುತ್ತೆ. ಈ ವಿಚಾರ ಹೇಳಕ್ಕೂ ಕೇಳಕ್ಕೂ ಎರಡು ಬೇಜಾರಾಗುತ್ತೆ. ಈವರೆಗೆ ರಿಲೀಸ್ ಆದಂತಹ ಸಿನಿಮಾಗಳ ಸಂಖ್ಯೆ 110ಕ್ಕಿಂತ ಹೆಚ್ಚು. ಇದರಲ್ಲಿ ಜನಗಳನ್ನ ತಲುಪಿದ್ದು ಬೆರಳೆಣಿಕೆಯಷ್ಟು ಸಿನಿಮಾಗಳು ಮಾತ್ರ. ಚೂಮಂತರ್ ಈವರೆಗಿನ ಹೈಯೆಸ್ಟ್ ಗ್ರಾಸರ್ ಆಫ್ ದ ಇಯರ್. ಈ ಸಿನಿಮಾ ತೆರೆ ಕಂಡಿದ್ದು ಜನವರಿಲಿ. ಅಲ್ಲಿಂದ ಇಲ್ಲಿವರೆಗೂ ಯಾವ ಸಿನಿಮಾ ಕೂಡ ಇದನ್ನ ಬೀಟ್ ಮಾಡಿಲ್ಲ. ಈ ಸಿನಿಮಾ ಬಿಟ್ರೆ ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರರು. ನೋಡಿದವರು ಏನಂತಾರೆ, ಮಿಥ್ಯಾ, ಅಜ್ಞಾತವಾಸಿ, ಯುದ್ಧಕಾಂಡ ಚಾಪ್ಟರ್ 2, ಫೈರ್ಫ್ಲೈ, ಎಡಗೈಯೇ ಅಪಘಾತಕ್ಕೆ ಕಾರಣ, ಮಾದೇವ, ಲವ್ ರೆಡ್ಡಿ, ಅಮರ ಪ್ರೇಮಿ ಅರುಣ್, ಮಾತೊಂದ ಹೇಳುವೆ. ಈ ಸಿನಿಮಾಗಳು ಜನಗಳಿಗೆ ತಕ್ಕಮಟ್ಟಿಗೆ ಇಷ್ಟ ಆದ್ರೂ ಸಹ ಪ್ರೇಕ್ಷಕರನ್ನ ದೊಡ್ಡದಾಗಿ ಥಿಯೇಟರ್ಗಳಿಗೆ ಕರೆಸೋದ್ರಲ್ಲಿ ಸಕ್ಸಸ್ಫುಲ್ ಆಗ್ಲಿಲ್ಲ. ಬಟ್ ಈಗ ಮಾದೇವ ಸಿನಿಮಾದ ಶೋಗಳು ತುಂಬಾ ಚೆನ್ನಾಗಿ ನಡೀತಾ ಇದೆ. ಅಂಡ್ ಯುದ್ಧಕಾಂಡ 2 ಸಿನಿಮಾ ಕೂಡ ಕ್ರಿಟಿಕಲಿ ಅಕ್ಲೈಮ್ ಆಗಿ ತಕ್ಕಮಟ್ಟಿಗೆ ಥಿಯೇಟರ್ ರನ್ನ ಮಾಡ್ತು. ಕ್ವಾಂಟಿಟಿ ಓವರ್ ಕ್ವಾಲಿಟಿ ಅಂತಾರಲ್ಲ, ಅದೇ ಇದು. ಇದ್ರ ಅರ್ಥ ಸಿನಿಮಾಗಳು ಬರ್ತಾ ಇಲ್ಲ ಅಂತಲ್ಲ, ಒಳ್ಳೆ ಸಿನಿಮಾಗಳು ಬರ್ತಾ ಇಲ್ಲ ಅಂತ. ಮುಂಚಿನ ತರ ಜನಗಳು ಆವರೇಜ್ ಸಿನಿಮಾನ ಅಕ್ಸೆಪ್ಟ್ ಮಾಡ್ತಾ ಇಲ್ಲ. ಅದನ್ನ ನಾವು ಆಸ್ ಎನ್ ಇಂಡಸ್ಟ್ರಿ ಅರ್ಥ ಮಾಡ್ಕೊಳ್ಳೇಬೇಕು. ಇಲ್ಲಿವರೆಗೂ ಬಂದಿರೋ ಸಿನಿಮಾಗಳಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿ ಅಬ್ಸರ್ವ್ ಮಾಡಬೇಕಾಗಿರುವಂತಹ ವಿಚಾರ ಏನಂದ್ರೆ, ಒಂದೇ ಒಂದು ಕೂಡ ಬಿಗ್ ಸ್ಟಾರ್ ಸಿನಿಮಾಗಳು ಇಲ್ಲ, ವಿಚ್ ಇಸ್ ದ ವರ್ಸ್ಟ್ ಪಾರ್ಟ್. ಇಷ್ಟೇ ಅಲ್ಲದೆ ನಮ್ಮ ರಾಜ್ಯದಲ್ಲಿ ಬೇರೆ ಭಾಷೆಯ ಸಿನಿಮಾಗಳು ಚೆನ್ನಾಗಿ ಓಡ್ತಿದೆ, ಒಳ್ಳೆ ಕಲೆಕ್ಷನ್ ಮಾಡಿದೆ. ಇದರಲ್ಲಿ ಒಂದು ವಿಷಯ ಗೊತ್ತಾಗುತ್ತೆ, ಅದೇನಂದ್ರೆ ಜನ ಒಳ್ಳೆ ಸಿನಿಮಾಗಳನ್ನ ನೋಡೋದಕ್ಕೆ ಬರ್ತಾ ಇದಾರೆ. ನಾವು ಒಳ್ಳೆ ಸಿನಿಮಾ ಮಾಡ್ಬೇಕಷ್ಟೇ. ಸದ್ಯಕ್ಕೆ ನಮ್ಮ ಸಿನಿಮಾಗಳ ಮೇಲೆ ಆಡಿಯನ್ಸು ಟ್ರಸ್ಟ್ ನ ಕಳ್ಕೊಂಡಿದ್ದಾರೆ. ಬರಗಾಲದ ಪರಿಸ್ಥಿತಿ ಇದೀವಿ ಅಂತ ಹೇಳ್ತೀನಿ. ಈ ವರ್ಷದ ಮುಂದಿನ ಭಾಗ ಆದ್ರೂ ಇಂಡಸ್ಟ್ರಿ ಟ್ರ್ಯಾಕ್ ಗೆ ವಾಪಸ್ ಬರ್ಲಿ, ಜನಗಳ ನಂಬಿಕೆಯನ್ನ ಗಳಿಸ್ಲಿ. ಇನ್ನು ತೆಲುಗು ಚಿತ್ರರಂಗ, ಟಾಲಿವುಡ್ ಮಾಸ್ ಮಸಾಲಾ ಕಮರ್ಷಿಯಲ್ ಟೆಂಪ್ಲೇಟ್ ಸಿನಿಮಾಗಳಿಗೆ ಹೆಸರುವಾಸಿ. ಆದ್ರೆ ಈ ವರ್ಷ ಟಾಲಿವುಡ್ ನ ಬಾಕ್ಸ್ ಆಫೀಸ್ ಕಲೆಕ್ಷನ್ 1000 ಕೋಟಿಗಿಂತ ಹೆಚ್ಚು. ಒಂದಷ್ಟು ಮಟ್ಟಿಗೆ ಬ್ಯಾಕ್ ಆನ್ ಟ್ರ್ಯಾಕ್ ಅಂತ ಖಂಡಿತ ಹೇಳ್ಬೋದು. ಅದೇ ಸಂಕ್ರಾಂತಿ ವಸ್ತುನ ಅನ್ನುವಂತಹ ಸಿನಿಮಾದಿಂದ. ಇದು ಕಲೆಕ್ಟ್ ಮಾಡಿರೋದು ಬರೋಬ್ಬರಿ 300 ಕೋಟಿ. ಅಷ್ಟೇ ಅಲ್ಲದೆ ಈ ಸಿನಿಮಾ ಫ್ಯಾಮಿಲಿ ಆಡಿಯನ್ಸ್ ನ ಕೂಡ ಸಿನಿಮಾ ಕಡೆ ಮುಖ ಮಾಡೋ ತರ ಮಾಡ್ತು. ಇದೇ ತರ ಬಿಗ್ ಬಡ್ಜೆಟ್ ಸಿನಿಮಾಗಳಾದಂತಹ ಹಿಟ್, ದ ಥರ್ಡ್ ಕೇಸ್, ಡಾಕು ಮಹಾರಾಜ್, ತಾಂಡೇಲ್ ಅಂಡ್ ಮೀಡಿಯಂ ಬಜೆಟ್ ಸಿನಿಮಾಗಳಾದ ಕೋರ್ಟ್, ಮ್ಯಾಡ್ ಸ್ಕ್ವೇರ್, #ಸಿಂಗಲ್ ಈ ಸಿನಿಮಾಗಳು ಜನಗಳ ಗಮನ ಗಳಿಸಿದೆ. ತೆಲುಗು ಸಿನಿಮಾಗಳು ಅಲ್ಲಿ ಮಾತ್ರ ಅಲ್ಲದೆ ಬೇರೆ ರಾಜ್ಯಗಳಲ್ಲಿ ಸಹ ಸದ್ ಮಾಡಿದೆ. ಆದ್ರೆ ಈ ವರ್ಷ ರಿಲೀಸ್ ಆದಂತಹ ಗೇಮ್ ಚೇಂಜರ್ ಸಿನಿಮಾ ಜನಗಳನ್ನ ಡಿಸಪಾಯಿಂಟ್ ಮಾಡಿದೆ. ಬಟ್ ಇಷ್ಟಾದ್ರೂ ಕೂಡ 170 ಕೋಟಿ ಗಳಿಸಿದೆ. ಈ ವರ್ಷ ಟಾಲಿವುಡ್ ಅಲ್ಲಿ ರಿಲೀಸ್ ಆದಂತಹ ಸಿನಿಮಾಗಳ ಸಂಖ್ಯೆ 90ಕ್ಕಿಂತಲೂ ಹೆಚ್ಚು. ಆದ್ರೆ ಈ ಸಿನಿಮಾಗಳ ಜೊತೆಗೆ ಬಂದಂತಹ ಲೈಲಾ, ಜಾಕ್, ಮಜಾಗ, ರಾಬಿನ್ ಹುಡ್, ಒಡೆಲಾ 2, ಅರ್ಜುನ್ ಸನ್ ಆಫ್ ವೈಜಯಂತಿ ಮುಂತಾದ ಸಿನಿಮಾಗಳು ನೆಲ ಕಚ್ಚಿದೆ. ಒಟ್ಟಾರೆ ಹೇಳೋದಾದ್ರೆ ಫ್ರೀಕ್ವೆಂಟ್ ಆಗಿ ಜನ ಸಿನಿಮಾ ಹಾಲ್ಗಳ ಕಡೆಗೆ ಮುಖ ಮಾಡಿದ್ದಾರೆ. ಬಿಗ್ ಸ್ಟಾರ್ ಸಿನಿಮಾಗಳು ಮತ್ತೆ ನ್ಯೂ ಕಮರ್ ಸಿನಿಮಾಗಳು ಸೇರಿ ಜನಗಳನ್ನ ಎಂಗೇಜಿಂಗ್ ಆಗಿ ಇಟ್ಟಿದೆ. ಸಿಕ್ಕಿರೋ ಜನಗಳ ಪಲ್ಸ್ ನ ಇಟ್ಕೊಂಡು ಮುಂದೆ ಸಾಗ್ತಾ ಇದ್ದಾರೆ. ಈ ವರ್ಷದ ಮುಂದಿನ ಭಾಗದಲ್ಲಿ ದೊಡ್ಡ ಸ್ಟಾರ್ ಗಳ ಸಿನಿಮಾಗಳ ಲೈನ್ ಅಪ್ ಕೂಡ ಇದೆ. ಈ ವರ್ಷ ಬಹುಶಃ ಟಾಲಿವುಡ್ ಸಕ್ಸಸ್ಫುಲ್ ಸ್ಟ್ರೀಕ್ ಅನ್ನ ಕಂಟಿನ್ಯೂ ಮಾಡುತ್ತೆ. ತಮಿಳ್ ಚಿತ್ರರಂಗ, ಕಾಲಿವುಡ್ ಕ್ಲಾಸ್ ಅಂಡ್ ಮಾಸ್ ಸಿನಿಮಾಗಳ ಬ್ಯಾಲೆನ್ಸ್ ಹೊಂದಿರುವಂತಹ ಒಂದು ಇಂಡಸ್ಟ್ರಿ ಅಂದ್ರೆ ಅದೇ ಕಾಲಿವುಡ್. ಲಾಸ್ಟ್ ಇಯರ್ ಪ್ಯಾನ್ ಇಂಡಿಯಾ ಸಿನಿಮಾಗಳ ಟ್ರೆಂಡ್ಗೆ ಬಿದ್ದು ಓವರ್ ಬಡ್ಜೆಟ್ ಹಾಕಿ ಸಿನಿಮಾಗಳು ಸೋತಿತ್ತು. ಆದ್ರೆ ಈ ವರ್ಷ ಆ ವಿಷಯನ ಒಂದಷ್ಟು ಮಟ್ಟಿಗೆ ದೂರ ಇಟ್ಟಿದೆ ಅಂತ ಹೇಳ್ಬೋದು. ಈ ವರ್ಷ ರಿಲೀಸ್ ಆಗಿರೋದು ಬರೋಬ್ಬರಿ 110ಕ್ಕಿಂತಲೂ ಹೆಚ್ಚು ಸಿನಿಮಾಗಳು. ಬಾಕ್ಸ್ ಆಫೀಸ್ ಅಲ್ಲಿ ಕಲೆಕ್ಟ್ ಮಾಡಿರೋದು 1100 ಕೋಟಿಗಿಂತಲೂ ಹೆಚ್ಚು. ಈಗ ಸದ್ಯಕ್ಕೆ ಫಿಲಂ ಮೇಕರ್ಗಳು ಜನಗಳಿಗೆ ಏನ್ ಬೇಕು ಅಂತ ಅರ್ಥ ಮಾಡ್ಕೋತಾ ಇದ್ದಾರೆ ಅಂಡ್ ಅದನ್ನ ಅಪ್ಲೈ ಕೂಡ ಮಾಡ್ತಾ ಇದ್ದಾರೆ. ಅದರಿಂದಾನೇ ಈಗ ನೋಡಿರುವಂತಹ ರಿಸಲ್ಟ್ ಸಿಕ್ಕಿರೋದು. ಈ ವರ್ಷ ರಿಲೀಸ್ ಆದಂತಹ ಗುಡ್ ಬ್ಯಾಡ್ ಅಗ್ಲಿ, ಡ್ರ್ಯಾಗನ್, ಟೂರಿಸ್ಟ್ ಫ್ಯಾಮಿಲಿ, ವೀರ ಧೀರ ಸೂರನ್, ಕುಡುಂಬಸ್ತನ್ ಅಂಡ್ ಮದಗಜ ರಾಜ, ಆಗ್ಲೇ ಹೇಳಿದ್ನಲ್ಲ ಬ್ಯಾಲೆನ್ಸ್ ಅಂತ. ಈ ಸಿನಿಮಾಗಳನ್ನ ನೋಡಿದ್ರೆ ಅರ್ಥ ಆಗುತ್ತೆ ನಿಮ್ಗೆ. ನೀವ್ ಹೇಳ್ಬೋದು, ಗುರು 115 ಸಿನಿಮಾಗಳು ರಿಲೀಸ್ ಆಗಿದೆ ಅಂತ್ಯಾ, ಯಾವ್ದೋ 10 ಸಿನಿಮಾಗಳು ಮಾತ್ರ ಹಿಟ್ ಆಗಿದೆ ತಾನೆ, ಬಟ್ ಕಾಲಿವುಡ್ ಬೆಟರ್ ಪೊಸಿಷನ್ ಅಲ್ಲಿ ಇದೆ ಅಂತ ಅಂತಿದ್ಯಾ, ಅದಂಗ್ ಸಾಧ್ಯ ಅಂತ ಕೇಳ್ಬೋದು.
ಅದಕ್ಕೆ ಉತ್ತರ ಇದೆ. ಲಾಸ್ಟ್ ಇಯರ್ ಲಾಸ್ ರೇಷಿಯೋ ಅಂಡ್ ಇಂಪ್ಯಾಕ್ಟ್ ಆಫ್ ಲಾಸ್ ವಾಸ್ ವೆರಿ ಹೈ. ಇಂಡಿಯನ್ 2, ಕಂಗುವಾ ಮತ್ತು ಈ ತರದ ಸಿನಿಮಾಗಳಿಂದ ಇಂಡಸ್ಟ್ರಿ ಹಿಂದೆ ಉಳಿದಿತ್ತು. ಬಟ್ ಈಗ ಅದರಿಂದ ಖಂಡಿತ ಆಚೆ ಬಂದಿದ್ದಾರೆ. ಡ್ರ್ಯಾಗನ್, ಗುಡ್ ಬ್ಯಾಡ್ ಅಗ್ಲಿ, ಟೂರಿಸ್ಟ್ ಫ್ಯಾಮಿಲಿ ಅನ್ನುವಂತಹ ಸಿನಿಮಾಗಳು ತಮಿಳ್ನಾಡಿನಲ್ಲಿ ಮಾತ್ರ ಅಲ್ಲ, ಬೇರೆ ಕಡೆ ಕೂಡ ಒಳ್ಳೆ ಕಲೆಕ್ಷನ್ ಮಾಡಿದೆ. ವಿಡಾ ಮುಯಾರ್ಚಿ, ಥಗ್ ಲೈಫ್, ಗುಡ್ ಬ್ಯಾಡ್ ಅಗ್ಲಿ ಕ್ರಿಟಿಕಲಿ ವೀಕ್ ಸಿನಿಮಾಗಳು, ಬಟ್ ಬಾಕ್ಸ್ ಆಫೀಸ್ ಅಲ್ಲಿ ಒಳ್ಳೆ ನಂಬರ್ಸ್ ಮಾಡಿದೆ. ಇದರರ್ಥ ಕೆಟ್ಟ ಸಿನಿಮಾಗಳು ಬಂದಿಲ್ಲ ಅಂತಲ್ಲ, ಬಟ್ ಅದರ ಪ್ರಮಾಣ ಕಮ್ಮಿ ಆಗಿದೆ ಅಷ್ಟೇ. ಮಲಯಾಳಂ ಚಿತ್ರರಂಗ, ಬಾಲಿವುಡ್. ಮಲಯಾಳಂ ಇಂಡಸ್ಟ್ರಿ ಸದ್ಯಕ್ಕೆ ಗೋಲ್ಡನ್ ಎರಾನಲ್ಲಿದೆ. ಈಗ ಸದ್ಯಕ್ಕೆ ಮಲಯಾಳಂ ಇಂಡಸ್ಟ್ರಿನ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾಗಳ ಫ್ಯಾಕ್ಟರಿ ಅಂತ ಕರಿತಾ ಇದ್ದಾರೆ. ಈ ಪರಿಸ್ಥಿತಿಗೆ ಬೇರೆ ಯಾರು ಕಾರಣ ಅಲ್ಲ, ಅದು ಅವರೇನೆ. ಇದರ ಫುಲ್ ಕ್ರೆಡಿಟ್ ಅಲ್ಲಿನ ಫಿಲಂ ಮೇಕರ್ಸ್ಗೆ ಸಲ್ಲೇಬೇಕು. ನಾವು ಎಲ್ಲಾ ಸಿನಿಮಾನ ಮಲಯಾಳಂ ಸಿನಿಮಾಗೆ ಕಂಪೇರ್ ಮಾಡ್ತೀವಿ. ಇದು ಈ ಇಂಡಸ್ಟ್ರಿ ಕ್ವಾಲಿಟಿ ಆಫ್ ಸಿನಿಮಾಗಳನ್ನ ಕೊಡ್ತಿರುವಂತಹ ಎಕ್ಸಾಂಪಲ್ಸ್ ಇಂದ. ಇದು ನಿಮಗೆ ಗೊತ್ತಿರಲಿ, ಕಳೆದ ವರ್ಷ ಮಲಯಾಳಂ ಸಿನಿಮಾಗಳ ಬಾಕ್ಸ್ ಆಫೀಸ್ ಕಲೆಕ್ಷನ್ ಬರೋಬ್ಬರಿ 1500 ಕೋಟಿ. ಅದೇ ಮೊಮೆಂಟಮ್ನ ಈ ವರ್ಷನೂ ಕಂಟಿನ್ಯೂ ಮಾಡಿದ್ದಾರೆ. ಸ್ಲೋ ಅಂಡ್ ಸ್ಟಡಿ ವಿನ್ಸ್ ದ ರೇಸ್ ಅನ್ನೋ ತರ ಪ್ರತಿ ಸಿನಿಮಾಗೂ ಟೈಮ್ ತಗೊಂಡು ಟೈಮ್ ಕೊಟ್ಟು ಮಾಡ್ತಾರೆ. ಅದೇ ಈ ಇಂಡಸ್ಟ್ರಿಯ ಸೀಕ್ರೆಟ್ ಮಂತ್ರ. ಈ ವರ್ಷದಲ್ಲಿ ರಿಲೀಸ್ ಆಗಿರೋದು ಬರೋಬ್ಬರಿ 80 ಸಿನಿಮಾಗಳು. ಅಂಡ್ ಇಷ್ಟು ಸಿನಿಮಾಗಳಲ್ಲಿ ಪ್ಯಾನ್ ಇಂಡಿಯಾ ಅಂತ ರಿಲೀಸ್ ಕೇವಲ ಒಂದೇ ಒಂದು ಸಿನಿಮಾ, ಎಲ್2 ಎಂಪುರನ್. ಅದು ಕ್ರಿಟಿಕಲಿ ಅಷ್ಟು ಒಳ್ಳೆ ರಿವ್ಯೂಸ್ ಗಳನ್ನ ಪಡ್ಕೊಳ್ಳಿಲ್ಲ. ಆದ್ರೂ ಕೂಡ ಅದು ಕಲೆಕ್ಟ್ ಮಾಡಿದ್ದು 265 ಕೋಟಿ. ಪ್ಯಾನ್ ಇಂಡಿಯಾ ಸಿನಿಮಾ ಅಂತ ಮಾಡೋ ಬದಲು ಒಳ್ಳೆ ಸಿನಿಮಾ ಮಾಡಿ, ಅದೇ ಸಿನಿಮಾ ಪ್ಯಾನ್ ಇಂಡಿಯಾ ಆಗುತ್ತೆ. ಇದನ್ನ ಮಲಯಾಳಂ ಇಂಡಸ್ಟ್ರಿ ಸತತವಾಗಿ ಮಾಡ್ಕೊಂಡು ಬಂದಿದೆ. ಈಗ ಸದ್ಯಕ್ಕೆ ತುಡರುಂ, ಅಲಪುಳ ಜುಮ್ಕಾನ, ರೇಖಾ ಚಿತ್ರಂ, ಆಫೀಸರ್ ಆನ್ ಡ್ಯೂಟಿ, ಐಡೆಂಟಿಟಿ, ಪೊನ್ಮ್ಯಾನ್ ಮುಂತಾದ ಒಳ್ಳೆ ಸಿನಿಮಾಗಳು ಬಂದಿದೆ. ಬಾಲಿವುಡ್ ನ ಥ್ರಿಲ್ಲರ್ ಫಿಲ್ಮ್ಸ್ ಬ್ರ್ಯಾಂಡ್ ಅಂಬಾಸಿಡರ್ ಅಂತ ಕರಿಬಹುದು. ಬಿಕಾಸ್ ಒಂದಾದ್ಮೇಲೆ ಒಂದು ಒಳ್ಳೆ ಸಿನಿಮಾಗಳು ಬರ್ತಾನೆ ಇದೆ. ಇವ್ರಿಗೆ ಮೇಜರ್ ಫ್ಲಾಪ್ ಫಿಲ್ಮ್ಸ್ ಅಂತ ಯಾವ್ದು ಬಂದಿಲ್ಲ. ಒಂದಿಷ್ಟು ಎಕ್ಸ್ಪೆಕ್ಟೇಷನ್ ಗಳನ್ನ ರೀಚ್ ಆಗಿಲ್ಲ ಅಂಡ್ ತುಂಬಾ ದೊಡ್ಡ ಲಾಸ್ ಅಂತ ಇಲ್ಲ ಆಗಿಲ್ಲ. ಇನ್ನು 2025ರಲ್ಲಿ ಈವರೆಗೆ ಮಲಯಾಳಂ ಇಂಡಸ್ಟ್ರಿ 1230 ಕೋಟಿ ಕಲೆಕ್ಷನ್ ಮಾಡಿದೆ. ಬಾಲಿವುಡ್ ನ ಈ ಪರ್ವಕಾಲ ಹೀಗೆ ಮುಂದುವರಿಯುತ್ತೆ ಅಂತ ಕಾಣುತ್ತೆ. ಒಳ್ಳೆ ಸಿನಿಮಾಗಳು ಬರ್ತಾ ಇದೆ. ಸೆಕೆಂಡ್ ಹಾಫ್ ಅಲ್ಲಿ ಕೂಡ ಒಳ್ಳೆ ಸಿನಿಮಾಗಳ ಲಿಸ್ಟು ರೆಡಿ ಇದೆ. ಹಿಂದಿ ಚಿತ್ರರಂಗ, ಬಾಲಿವುಡ್ ಸಿನಿಮಾಗಳು ಫೇಡ್ ಆಗ್ತಾ ಇದೆ. ಒಳ್ಳೆ ಕಥೆಗಳು ಬರ್ತಾ ಇಲ್ಲ ಅನ್ನೋದು 2024ರಲ್ಲಿ ಮುಖ್ಯವಾಗಿ ಕೇಳಿದೀವಿ. ಒಳ್ಳೆ ಸಿನಿಮಾಗಳಿಗೆ ಉತ್ತರದ ಜನಗಳು ಸೌತ್ ಸಿನಿಮಾಗಳ ಮೇಲೆ ಡಿಪೆಂಡ್ ಆಗಿದ್ರು. ಒಳ್ಳೆ ದಕ್ಷಿಣದ ಸಿನಿಮಾಗಳನ್ನ ಬಿಗ್ಗೆಸ್ಟ್ ಬ್ಲಾಕ್ ಬಸ್ಟರ್ಸ್ ಮಾಡಿದ್ರು. ಇದಕ್ಕೆ ಜನಗಳು ಅಲ್ಲಿನ ಫಿಲಂ ಮೇಕರ್ಸ್ ಗಳನ್ನ ಬ್ಲೇಮ್ ಮಾಡಿದ್ರು ಅಂಡ್ ಇಟ್ ಇಸ್ ಫೇರ್. ಬಟ್ ಈ ವರ್ಷದ ಆರಂಭ ವಾಸ್ ಫ್ಯಾಂಟಾಸ್ಟಿಕ್ ಫಾರ್ ಬಾಲಿವುಡ್. ವಿಕಿ ಕೌಶಲ್ ನಟನೆಯ ಚಾವಾ ಅನ್ನುವಂತಹ ಸಿನಿಮಾ ಈ ವರ್ಷದ ಹೈಯೆಸ್ಟ್ ಗ್ರಾಸರ್ ಆಗಿ 800 ಕೋಟಿ ಮಾಡ್ತು ಅಂಡ್ ಇಂಡಸ್ಟ್ರಿಯ ದಾಹವನ್ನ ಸ್ವಲ್ಪ ಮಟ್ಟಿಗೆ ದೂರ ಕೂಡ ಮಾಡ್ತು. ರೈಡ್ 2, ಹೌಸ್ಫುಲ್ 5 ಅನ್ನುವಂತಹ ಫ್ರಾಂಚೈಸಿ ಫಿಲ್ಮ್ಗಳಿಗೆ ಥಿಯೇಟರ್ಗಳಿಗೆ ಜನ ಮುಖ ಮಾಡಿದ್ರು. ಬಟ್ ಎಕ್ಸ್ಪೀರಿಯನ್ಸ್ ಸ್ವಲ್ಪ ಡಿಸಪಾಯಿಂಟಿಂಗ್ ಆಗಿತ್ತು. ಈ ಸಿನಿಮಾಗಳನ್ನ ಬಿಟ್ರೆ ಸ್ಕೈ ಫೋರ್ಸ್, ಕೇಸರಿ ಚಾಪ್ಟರ್ 2, ಜಾಟ್, ಸ್ಟೋಲನ್, ಭೂಲ್ ಚುಕ್ ಮಾಫ್, ದೇವಾ, ದ ಡಿಪ್ಲೊಮ್ಯಾಟ್ ಒಂದಷ್ಟು ಮಟ್ಟಿಗೆ ಜನಗಳನ್ನ ಚಿತ್ರಮಂದಿರಗಳಿಗೆ ಬರೋ ತರ ಮಾಡ್ತು. ಸಿಕಂದರ್, ಫತೆ ಅನ್ನೋ ಸಿನಿಮಾಗಳನ್ನ ನೋಡೋದಕ್ಕೆ ಬಂದ ಜನದ ಎಕ್ಸ್ಪೀರಿಯನ್ಸ್ ತುಂಬಾ ಕೆಟ್ಟದಾಗಿದೆ. ಈ ವರ್ಷ ರಿಲೀಸ್ ಆಗಿರುವಂತಹ ಸಿನಿಮಾಗಳ ಸಂಖ್ಯೆ 85. ಇದರರ್ಥ ಸಿನಿಮಾಗಳ ಸಂಖ್ಯೆ ಕಡಿಮೆ ಆಗಿದೆ ಅಂಡ್ ದೇ ಆರ್ ಮೈಂಡ್ಫುಲ್ ಅಬೌಟ್ ದೇರ್ ಚಾಯ್ಸಸ್. ಬಿಗ್ ಸ್ಟಾರ್ ಇದ್ರೇನೆ, ಬಿಗ್ ಬಜೆಟ್ ಇದ್ರೇನೆ ಸಿನಿಮಾಗಳು ಅಂತ ಒಂದ್ ಕಾಲ ಇತ್ತು. ಆದ್ರೆ ಈಗ ಸ್ಟೋರಿ ಇಲ್ಲ ಅಂದ್ರೆ ಥಿಯೇಟರ್ಗಳು ಎಂಟಿ ಅನ್ನುವಂತಹ ವಿಚಾರ ಇಂಡಸ್ಟ್ರಿಗೆ ಗೊತ್ತಾಗಿದೆ. ಬಟ್ ಚಾವಾ ಇಂದ ಸಿಕ್ಕಂತಹ ಮೊಮೆಂಟಮ್ ನ ಇವರು ಕ್ಯಾರಿ ಮಾಡ್ಲಿಲ್ಲ. ಮುಂದೆ ಆದ್ರೂ ಅವರ ಆಡಿಯನ್ಸ್ಗೆ ಅವ್ರು ಎಕ್ಸೈಟ್ ಮಾಡೋ ತರ ಸಿನಿಮಾಗಳನ್ನ ಕೊಡ್ತಾರ, ಕಾದ್ ನೋಡ್ಬೇಕು. ಇನ್ನು ಬಾಲಿವುಡ್ ಈ ವರ್ಷ ಗಳಿಸಿರೋದು 1900 ಕೋಟಿ. ಫೈನಲಿ ಜನಗಳು ಸಿನಿಮಾಗಳನ್ನ ನೋಡೋದಕ್ಕೆ ಕಾಯ್ತಾ ಇದಾರೆ ಅನ್ನುವಂತಹ ವಿಚಾರ ಅಂತೂ ನಿಜಾನೇ. ಬಟ್ ಆಡಿಯನ್ಸ್ ನ ಲೈಟ್ ಆಗಿ ತಗೋಬಾರ್ದು ಅಂತ ಸಹ ಗೊತ್ತಾಗಿದೆ. ಬಟ್ ಇದು ಸಾಕಾಗಲ್ಲ, ಇದ್ರ ಪ್ರಮಾಣ ಜಾಸ್ತಿ ಆಗ್ಬೇಕು. ಒಂದು ಭರವಸೆ ಏನಂದ್ರೆ ಇಲ್ಲಿ ಪ್ರತಿ ಇಂಡಸ್ಟ್ರಿಯಲ್ಲೂ ನೆಕ್ಸ್ಟ್ ಹಾಫ್ ಆಫ್ ದ ಇಯರ್ ಬಿಗ್ಗರ್ ಸಿನಿಮಾಗಳು ಇದೆ ಅಂಡ್ ಅದು ವರ್ಕ್ ಆಗ್ಲಿ, ಅದರ ಕಂಟೆಂಟ್ ಸದ್ ಮಾಡ್ಲಿ ಅಂಡ್ ನಮ್ಮಂತ ಸಿನಿಮಾ ಪ್ರೇಮಿಗಳನ್ನ ಅದು ಎಂಟರ್ಟೈನ್ ಮಾಡ್ಲಿ. ಅದರಲ್ಲೂ ಸ್ವಾರ್ಥಿಯಾಗಿ ನಮ್ಮ ಇಂಡಸ್ಟ್ರಿಯ ಸಿನಿಮಾಗಳು ಸ್ವಲ್ಪ ಜಾಸ್ತಿ ಮಾಡ್ಲಿ. ಇದು ಪ್ರತಿ ಇಂಡಸ್ಟ್ರಿಯ ಫಸ್ಟ್ ಹಾಫ್ ನ ರಿಪೋರ್ಟ್ ಕಾರ್ಡ್. ಇದಾಗಿತ್ತು ಇವತ್ತಿನ ಕಂಟೆಂಟ್. ಸೈನಿಂಗ್ ಆಫ್, ಮನು.